ಆ್ಯಂಡ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ರತಾ ಯಾದವ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಸಂಡೇ, ಸೊ ಇವತ್ತು ಯುಗಾದಿ ಹಬ್ಬ. ಹ್ಯಾಪಿ ಯುಗಾದಿ ಟು ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಆಲ್ ಆರ್ ವಾಚಿಂಗ್ ಮೈ ವಿಡಿಯೋ ಔಟ್ ದೇರ್. ನೀವು ಅಂದ್ಕೊಂಡಿದ್ದು ಎಲ್ಲ ನಿಜ ಆಗಲಿ, ಎಲ್ಲ ಥರದ ಖುಷಿ ನಿಮ್ಮ ಜೀವನದಲ್ಲಿ ಇರಲಿ. ವಾಟ್ ಎವರ್ ಯುವರ್ ಡ್ರೀಮ್ಸ್, ಯುವರ್ ಗೋಲ್ಸ್, ಯುವರ್ ಆ್ಯಂಬಿಷನ್ಸ್ ಪ್ರತಿಯೊಂದು ನನಸಾಗಲಿ. ಪ್ರತಿಯೊಬ್ಬರ ಮನೆಯಲ್ಲೂ ಖುಷಿನೇ ತುಂಬಿರಲಿ ಅಂತ ಕೇಳ್ಕೊಳ್ತೀನಿ. ನಿನ್ನೆ ಹಬ್ಬದ ಕೆಲಸ ಎಲ್ಲ ಮಾಡಬೇಕಾದ್ರೆ ನಾನು ನಿಮಗೆ ವ್ಲಾಗ್ ಮಾಡಿ ತೋರಿಸಿದ್ದೆ ಹೇಗೆಲ್ಲ ಪ್ರಿಪ್ರೇಷನ್ಸ್ ಆಯಿತು ಅನ್ನೋದೆಲ್ಲ. ಇವತ್ತು ಬೆಳಗ್ಗೆಯಿಂದ ಮತ್ತು ಅದೇ ಹಬ್ಬದ ದಿನ ಅಂದಮೇಲೆ ಕೆಲಸ ಕಡಿಮೆ ಇರುತ್ತೆ, ಆಬ್ವಿಯಸ್ಲಿ ತುಂಬಾ ಇರುತ್ತೆ. ಬೆಳಗ್ಗೆಯಿಂದ ಅದು ಇದು ಗುಡಿಸು, ಒರೆಸು, ರಂಗೋಲಿ ಹಾಕು, ಅರಿಶಿನ ಕುಂಕುಮ ಹಾಕು, ನಾಷ್ಟ ಮಾಡಿಕೊಡು, ಸ್ನಾನ, ಫೈನಲಿ ಎಲ್ಲ ಆಯಿತು. ಇವಾಗ ಅಪ್ರಾಕ್ಸಿಮೇಟ್ಲಿ ಟೈಮ್ ಬಂದು ಒಂದು 11-11:30 ಇರ್ಬೋದು. ಈಗ ಹೋಗ್ತಾ ಇದ್ದೀನಿ ಪೂಜೆ ಮಾಡಲಿಕ್ಕೆ. ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಇಷ್ಟೊತ್ತಾಯಿತು, ಹಾಗೂ ಬೆಳಗ್ಗೆನೇ ಎದ್ದಿನೂ ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟೊತ್ತಾಯಿತು. ನಮ್ಮನೆ ಯುಗಾದಿ ಆಗಿರೋದ್ರಿಂದ ನನಗೆ ಯಾವಾಗೂ ಅದೊಂದು ಇರುತ್ತೆ, ಯುಗಾದಿಗೆ ಮಾತ್ರ ಏನಾದರೂ ದೇವ್ರ ಮನೇಲಿ ಒಂದು ಹೊಸದು ಇಡಬೇಕು ಅನ್ನೋ ಥರ. ವರ್ಷ ನಮ್ಮ ಕೈಲಿ ಏನಾಗುತ್ತೆ ಚಿಕ್ಕದು ಪುಟ್ಟದು ಏನಾದರೂ ಒಂದು ಇಡಬೇಕು ಅಂತ. ಯಾಕಂದರೆ ಇಷ್ಟೆಲ್ಲ ಖುಷಿ, ಹ್ಯಾಪಿನೆಸ್, ಕೇರ್ ಆ್ಯಂಡ್ ಕನ್ಸರ್ನ್ ಪ್ರತಿಯೊಂದು ನಮಗೆ ದೇವ್ರು ಕೊಡೋವಾಗ ನಾವು ದೇವ್ರಿಗೆ ಏನಾದರೂ ಒಂದು ಪ್ರೀತಿ ಥರ ಏನಾದರೂ ತೋರಿಸ್ಬೋದು ಅನ್ನೋ ಥರ. ಸೊ ಈ ವರ್ಷ ನಾವು ನಮ್ಮ ಮನೆ ದೇವ್ರ ಮನೆಗೆ ನಾನು ಅಪ್ಪ ನೆನ್ನೆ ಹೋಗಿಬಿಟ್ಟು ಬೆಳ್ಳಿ ದೀಪ ತಗೊಂಡ್ವಿ. ವಿಚ್ ಇಸ್ ಲೈಕ್ ಇಟ್ ಲುಕ್ಸ್ ಲೈಕ್ ದಿಸ್. ಈ ಥರ ಇದೆ ಗೈಸ್, ನೋಡ್ಬೋದು ನೀವು. ಇದೆಷ್ಟೋ ಇತ್ತು, ನಾವು ನೆನ್ನೆ ತೂಕ ಮಾಡಿಸಿ ತಗೊಂಡಾಗ. ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ, ಬಟ್ ಈ ಥರ ಇದೆ ನೋಡಿ. ಮೇಲೆ ಈ ಥರ ಇದೆ, ಕೆಳಗಡೆ ಒಂದು ಈ ಥರ ಇದೆ. ಇಲ್ಲಿ ಹಚ್ಚೋದು ಸಿಂಪಲಾಗಿ ಒಂಥರ ಕ್ಯೂಟಾಗಿದೆ. ನನಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ. ಅವ್ರು ಎಷ್ಟೊಂದು ತೋರಿಸಿದ್ರು, ಬಟ್ ನನಗೆ ಅದರಲ್ಲಿ ಇದೆ ಇಷ್ಟ ಆಯಿತು. ಯುಗಾದಿ ಹಬ್ಬದ ದಿನ ದೇವ್ರ ಮನೇಲಿ ಈ ಥರ ಹೊಸದಾಗಿ ಇಡೋದು ನನಗೇನೋ ಒಂಥರ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ದೇವ್ರಿಗೆ ಹೊಸದಾಗಿ ಏನಾದರೂ ಇಡೋದು ಅನ್ನೋ ಥರ ಅಂದರೆ ಖುಷಿ ಆಯಿತು ನನಗೆ. ಒಂಥರ ಅವ್ರು ತುಂಬ ಡಿಸೈನ್ಸ್ ಅದು ಇದೆಲ್ಲ ತೋರಿಸಿದ್ರು, ಬಟ್ ನನಗೆ ಇದೊಂಥರ ನೋಡಿ ಚಿಕ್ಕದಾಗಿ ಪುಟ್ಟಾಗಿ ಒಂಥರ ಕ್ಯೂಟಾಗಿದೆ ಈ ದೀಪಗಳು. ಸೊ ಈ ದೀಪಗಳು ಈ ಯುಗಾದಿ ಹಬ್ಬಕ್ಕೆ ನಮ್ಮನೆ ದೇವ್ರ ಮನೆ ಸೇರ್ತಾ ಇದೆ ಅನ್ನೋದು ನನ್ನ ಖುಷಿ, ನನ್ನ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಈಗ ಈ ದೀಪಗಳನ್ನ ತೊಗೊಂಡು ಹೋಗಿ ಕ್ಲೀನಾಗಿ ಹೂವಾಗಿವ ಎಲ್ಲ ಹಾಕಿ ಪೂಜೆ ಮಾಡಿ, ಆಮೇಲೆ ನಾನು ಹೇಗೆಲ್ಲ ಪೂಜೆ ಮಾಡಿದೆ, ಎಷ್ಟು ಸಿಂಪಲಾಗಿ ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ. ಸ್ಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಬಂದು ಆಚೆ ರಂಗೋಲಿಯಿಂದ ಸ್ಟಾರ್ಟ್ ಆಗ್ತಿದೆ, ನೋಡ್ತಿರ್ಬೋದು ಸೈಡಲ್ಲಿ ನೀವು. ಹ್ಯಾಪಿ ಯುಗಾದಿ ಅಂತ ಬರೆದಿದ್ದೀನಿ. ಹ್ಯಾಪಿ ಯುಗಾದಿ ಎಲ್ರಿಗೂ. ಸೊ ಇದು ಹೊಸ್ಲು ಪೂಜೆ ಮಾಡಿರೋಂಥದ್ದು. ಸೊ ಎಸ್, ಹ್ಯಾಪಿ ಯುಗಾದಿ. ಸಿಂಪಲ್ಲಾಗಿ ಕ್ಯೂಟಾಗಿ ಹಾಕಿದ್ದೀನಿ ಗೈಸ್ ರಂಗೋಲಿ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬಂದು ನಮ್ಮ ದೇವ್ರ ಮನೆ. ನಮ್ಮ ಯುಗಾದಿ ಪೂಜೆ ಹೀಗಾಯಿತು ನಮ್ಮ ದೇವ್ರ ಮನೆಯಲ್ಲಿ ಚಿಕ್ಕದಾಗಿ ಆ್ಯಂಡ್ ಇನ್ ಅ ಕ್ಯೂಟ್ ವೇ. ಸೊ ನೋಡ್ಬೋದು ಅದು ಲೈಟಿಂಗ್ಸ್ ಬರ್ತಿದೆ ಗೈಸ್, ಅದಕ್ಕೆ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿಲ್ಲ ಪಿಕ್ಚರು. ಅದು ವೆಂಕಟೇಶ್ವರ ಸ್ವಾಮಿದು. ಸೊ ಮೇಲೆ ಅಲ್ಲಿ ತೀರ್ಥ ಇಟ್ಟಿದ್ದೀನಿ. ಸೊ ಹೀಗೆ ಡೆಕೋರೇಟ್ ಮಾಡಿದ್ದೀನಿ. ಕೆಳಗಡೆ ಬಂದು ಕಳಶ ನೋಡ್ತಾ ಇರ್ಬೋದು, ಪುಟಾಣಿ ದ ಕ್ಯೂಟ್ ಒನ್. ಬೆಳ್ಳಿ ದೀಪಗಳು ಇಲ್ಲಿದೆ. ಒಂಥರ ಖುಷಿ ಕೊಡ್ತಿದೆ ಈ ಬೆಳ್ಳಿ ದೀಪ, ಲೈಕ್ ವಿಚ್ ಇಸ್ ಮೇಕಿಂಗ್ ಲುಕ್ ಸ್ಟಿಲ್ ಮೋರ್ ಬ್ಯೂಟಿಫುಲ್. ಹೊಸದಾಗಿ ಬಂದಿರೋಂಥದ್ದು ನಮ್ಮನೆಗೆ ಈ ವರ್ಷ ಯುಗಾದಿ ಹಬ್ಬಕ್ಕೆ. ಸೊ ಒಂಥರ ಖುಷಿ ಇದೆ ನನಗೆ ಅದ್ರ ಬಗ್ಗೆ. ನೆಕ್ಸ್ಟು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿರುವಂಥದ್ದು. ಮೇನಾಗಿ ಯುಗಾದಿ ಹಬ್ಬದ ದಿವಸ ಇದನ್ನು ಮರೆತರೆ ಹೇಗೆ, ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ. ನೆಕ್ಸ್ಟು ಬಂದು ಬಾಳೆಹಣ್ಣಿದೆ ಅಲ್ಲಿ. ಸೊ ಹೀಗಿದೆ ಓವರಾಲ್ ನನ್ನ ದೇವ್ರ ಮನೆ ಪೂಜೆ ಬಂದು ಹೀಗಿದೆ ಗೈಸ್. ಸಿಂಪಲ್ಲಾಗಿ ಒಂಥರ ನನಗೆಲ್ಲ ಎಷ್ಟ ಆಗುತ್ತೆ ಅಷ್ಟು ಕ್ಯೂಟಾಗಿ ಮಾಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಮಾಡಿದ್ದೀನಿ ಪೂಜೆ ಅಂತ. ನಿಮ್ಮ ಮನೇಲೂ ಕೂಡ ಪೂಜೆ ತುಂಬಾ ಚೆನ್ನಾಗಿ ಮಾಡಿರ್ತೀವಿ. ಇದಾಗಿತ್ತು ನನ್ನ ಇವತ್ತಿನ ಯುಗಾದಿ ಹಬ್ಬದ ವ್ಲಾಗ್. ಈಗ ಒಂದು ಟೈಮ್ 4 ಆಗಿದೆ. ಸೊ ಎಲ್ಲ ಕೆಲಸ ಮುಗಿಸಿ ಊಟ ಎಲ್ಲ ತಿನ್ನೋಷ್ಟರೊಳಗಡೆ ಇಷ್ಟು ಟೈಮ್ ಆಗೋಯಿತು. ಹೋಪ್ ಯು ಆಲ್ ಗೈಸ್ ಎಂಜಾಯ್ ಟುಡೇಸ್ ವ್ಲಾಗ್. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಎಲ್ರಿಗೂ, ನೋಡ್ತಿರೋ ಎಲ್ರಿಗೂ. ನಿಮ್ಮ ಎಲ್ಲ ಕನಸುಗಳು ನಿಜ ಆಗಲಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ವಿತ್ ಆಲ್ ಪ್ಯೂರೆಸ್ಟ್ ಹಾರ್ಟ್. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೂ ಕಮೆಂಟ್ ಮಾಡಬೇಕು. ಇಂಪಾರ್ಟೆಂಟಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು. ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ to all the people around you. Thank you so much for watching my vlog. Thank you.